ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರಿಂದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿಯ ಹಲವು ಹಳ್ಳಿಗಳಲ್ಲಿ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರು ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆಗಳಡಿಯಲ್ಲಿ 20 ಗ್ರಾಮಗಳ ವ್ಯಾಪ್ತಿಯಲ್ಲಿ 200 ಲಕ್ಷಗಳ ವೆಚ್ಚದ ಸಿಸಿ ರಸ್ತೆ, ಚರಂಡಿ ಹಾಗೂ ಐತಿಹಾಸಿಕ ಶುದ್ಧ ಕುಡಿಯುವ ನೀರಿನ ಘಟಕ ಇತ್ಯಾದಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಗರಗೆರೆ ಹೋಬಳಿಯ ಸುಮಾರು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಸಿಸಿ ರಸ್ತೆ, ಚರಂಡಿ, ಕುಡಿಯುವ ನೀರಿನ ಘಟಕ ಹಾಗೂ ಇನ್ನು ಮುಂತಾದವುಗಳು ಸಾರ್ವಜನಿಕರ ಬೇಡಿಕೆ ಇಟ್ಟಿದ್ರು. ನಿಮ್ಮ ಬೇಡಿಕೆಯಂತೆ ನಿಮಗೆ ಬೇಕಾಗಿರುವ ಸೌಲಭ್ಯಗಳನ್ನು ಈಗ ಒದಗಿಸಿಕೊಡುತ್ತಿದ್ದೇನೆ. ಇನ್ಮುಂದೆ ಸಹ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂದರು. ಈ ಸಂದರ್ಭದಲ್ಲಿ ನರಸಾಪುರ, ಜಗರೆಡ್ಡಿಹಳ್ಳಿ, ಗೊಲ್ಲಹಳ್ಳಿ, ಮೊದಲೋಡು, ಸಾದಾರ್ಲಹಳ್ಳಿ, ಕಾಂತಾರ್ಲಹಳ್ಳಿ, ನಂಜಯ್ಯಗಾರಹಳ್ಳಿ, ನಗರಗೆರೆ, ಚಿಕ್ಕಮಲ್ಲೇನಹಳ್ಳಿ ಎಲ್ಲ ಕೆಎಚ್ಪಿ ಮುಖಂಡರು, ಆಯಾ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಹೋದರರೇ, ಸಹೋದರಿಯರೇ, ಎಲ್ಲ ಮುಖಂಡರುಗಳೇ, ಇವತ್ತು ಗೊಲ್ಲಹಳ್ಳಿ ಗ್ರಾಮದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಡಿಯ ನೀರಿನ ಒಂದು ಘಟಕ, 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರೋಡ್, ಒಟ್ಟು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಈ ಗ್ರಾಮದ ಮುಖಂಡರ ಬೇಡಿಕೆ ಪ್ರಕಾರ ಕುಡಿಯ ನೀರಿನ ಘಟಕ ಬೇಕು ನಮಗೆ ಅಂತ ಮೊದಲೇ ಬೇಡಿಕೆ ಇಟ್ಟಿದ್ರಿ. ಕುಡಿಯ ನೀರಿನ ಮಹತ್ವ ಏನು ಅಂತ ನಮಗೆ ಗೊತ್ತು. ಆಹಾರದ ಎಷ್ಟು ಮುಖ್ಯನೋ ಮನುಷ್ಯನಿಗೆ ಶುದ್ಧವಾದ ನೀರು ಕೂಡ ಅಷ್ಟೇ ಮುಖ್ಯ. ಆ ಉದ್ದೇಶ ಇಟ್ಕೊಂಡು ಇವತ್ತು ಕುಡಿಯೋ ನೀರಿನ ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದೇ ರೀತಿ 5 ಲಕ್ಷ ರೂಪಾಯಿ ವೆಚ್ಚ ಸಿಸಿ ರಸ್ತೆ. ಮುಂದೆ ಕೂಡ ಈ ಗ್ರಾಮಕ್ಕೆ ಏನಾದ್ರು ಬೇಕಂತಂದರೆ ಸಿಸಿ ರಸ್ತೆ ಇರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಇರ್ಬೋದು, ಏನಾರ ಮೂಲಭೂತ ಸೌಕರ್ಯಗಳು ನಿಮ್ಗೆ ಏನಾರ ಕೊರತೆ ಉಂಟಾದರೆ ಖಂಡಿತ ಮುಂದಿನ ದಿನಗಳಿಗೆ ಇಲ್ಲಿಯ ಮುಖಂಡರು ಏನು ಹೇಳ್ತಾರೆ ಆ ಕೆಲಸಗಳನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ, ಈ ಕೆಲಸ ಅಚ್ಚುಕಟ್ಟಾಗಿ 1.5 ತಿಂಗಳೊಳಗೆ ಹೆಚ್ಚು ಕಡಿಮೆ ಕೆಲಸ ಮುಗಿಸ್ಲಿ ಅಂತ ನಾನು ಕಾಂಟ್ರಾಕ್ಟರ್ಗಳಿಗೆ ಹೇಳ್ತೀನಿ. ಒಂದು ಸಹೋದರ ಸಹೋದರಿಯರೇ, ನಿಮ್ಮ ಗ್ರಾಮಕ್ಕೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿಮ್ಮ ಗ್ರಾಮದ ಮುಖಂಡರುಗಳ ಬೇಡಿಕೆ ಮೇರೆಗೆ ಸಿಸಿ ರಸ್ತೆ 5 ಲಕ್ಷದ ಮಾಡಿಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನದಲ್ಲೂ ಕೂಡ ಏನಾರ ಗ್ರಾಮಕ್ಕೆ ಅವಶ್ಯಕತೆ ಇದ್ದರೆ ಸಿಸಿ ರಸ್ತೆ ಆಗ್ಬೋದು, ಚರಂಡಿ ಆದರೂ ಏನೇ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಬೇಕು ಅಂತಂದರೆ ಖಂಡಿತ ಮುಂದಿನ ದಿನಗಳು ಕೂಡ ಕೊಡಿಸ್ತೀವಿ. ಸದ್ಯಕ್ಕೆ ಬಂದಿರೋ ಅನುದಾನದ ಹಂಚಿ 5 ಲಕ್ಷ ರೂಪಾಯಿ ಇಲ್ಲಿಂದ ಅಲ್ಲಿವರೆಗೂ ಎಂಡವರೆಗೂ ಬರ್ತದೆ. ಓಕೆ ಮಾಡಿಸಿ. ಇನ್ಯಾವ್ದಾದ್ರು ಉಳಿದ್ರೆ ಹೇಳಿ.